ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ವಿಜಯಪುರ ನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಹುತಾತ್ಮ ಪೊಲೀಸ್ ದಿನಾಚರಣೆಯನ್ನು ಮಾಡಲಾಯಿತು. ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಗೌರವ ನಮನವನ್ನು ಪೊಲೀಸ್ ಪಡೆಗಳು ನೆರವೇರಿಸಿದವು. ಕಳೆದ 1 ವರ್ಷದಲ್ಲಿ ಹುತಾತ್ಮರಾದ ಪೊಲೀಸರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಭುಜಕ್ಕೆ ಕಪ್ಪು ಪಟ್ಟಿ ಧರಿಸಿ ಪುಷ್ಪ ನಮನವನ್ನು ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಪೊಲೀಸ್ ಧ್ವಜ ಇಳಿಸಿ 2 ನಿಮಿಷ ಮೌನ ಆಚರಣೆ ಮಾಡಿದ್ರು. ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದಂಥ ಹರೀಶ್ ಎ, ಜಿಲ್ಲಾಧಿಕಾರಿ ಡಾ ಕೆ ಆನಂದ್, ಪಂಚಾಯಿತಿ ಸಿಇಒ ರಿಷಿ ಆನಂದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಪೊಲೀಸ್ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸರು, ಪೊಲೀಸ್ ಕುಟುಂಬಸ್ಥರು ಭಾಗವಹಿಸಿದರು. ಡಾಕ್ಟರ್ ಆನಂದ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಲಕ್ಷ್ಮಣ್ ನಿಂಬರ್ಗಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ರಿಷಿ ಆನಂದ್ ಅವರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀ ರಾಮನಗೌಡ ಅಟ್ಟಿ ಅವರು, ವೇದಿಕೆಯ ಅಕ್ಕಪಕ್ಕದಲ್ಲಿ ಆಸೀನರಾಗಿರುವಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಪೊಲೀಸ್ ಸಿಬ್ಬಂದಿಗಳೇ, ಕುಟುಂಬ ವರ್ಗದವರೇ ಹಾಗೂ ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಇವತ್ತು ದೇಶದಾದ್ಯಂತ ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಸಮಯದಲ್ಲಿ ಅವರ ಸೇವೆ, ಧೈರ್ಯ ಮತ್ತು ತ್ಯಾಗವನ್ನು ನಾವು ನೆನಪಿಸಿಕೊಳ್ಳುವಂಥ ಒಂದು ಈ ದಿನ. ಬಹುಶಃ ಇವತ್ತು ನಾವು ದೇಶದಾದ್ಯಂತ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ. ಎಷ್ಟೋ ಜನ ಕರ್ತವ್ಯದ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಸಿಬ್ಬಂದಿಗಳ ಕುಟುಂಬ ವರ್ಗದವರು ಇವತ್ತು ಕೂಡ ಅವರ ನೆನಪಿನಲ್ಲಿ ಇರಬಹುದು, ದೀಪಾವಳಿಗಳನ್ನು ಆಚರಿಸೋದನ್ನು ಇರಬಹುದು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಇವತ್ತು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೇವೆ ಅಥವಾ ನಮ್ಮ ಮನೆಯವರು ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಪೊಲೀಸ್ ಸಿಬ್ಬಂದಿಗಳು. ಎಷ್ಟೋ ಜನ ದೀಪಾವಳಿಗಳನ್ನು ಕೂಡ ಆಚರಿಸೋದಿಲ್ಲ. ಅಂದ್ರೆ ಅವರು ಕರ್ತವ್ಯ ಸ್ಥಳಗಳಲ್ಲಿ ದೀಪಾವಳಿ, ಪೊಲೀಸ್ ಠಾಣೆಗಳಲ್ಲಿ ದೀಪಾವಳಿ. ನಾವು ಸಾರ್ವಜನಿಕರಾಗಿ ಇವತ್ತು ಮಾತ್ರ ಅಲ್ಲ ಹುತಾತ್ಮರಾದಂಥವರನ್ನು ನೆನೆಸಿಕೊಳ್ಳುವಂಥದ್ದು. ಪ್ರತಿದಿನ ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂತೆ ನಾವು ಮನೆಯಿಂದ ಹೊರಟಾಗ ನಾವು ಪ್ರತಿಜ್ಞೆ ಮಾಡ್ಕೊಂಡು ಹೋಗಬೇಕು. ಮೇ ಬಿ ಸ್ಮಾಲ್ ಇದಿರ್ಬೋದು, ರೋಡ್ ಟ್ರಾಫಿಕ್ ವೈಲೆನ್ಸ್ ಇಂದ ಹಿಡಿದು ಯಾವುದೇ ರೀತಿಯಾದಂತಹ ಒಂದು ತಪ್ಪುಗಳು ನಮ್ಮ ಕಡೆಯಿಂದ ಕಾನೂನು ಉಲ್ಲಂಘನೆ ಆಗದೇ ಇರೋದಂತೆ ನಾವು ನೋಡ್ಕೊಳ್ತೀವಿ. ಅಥವಾ ನನ್ನ ಮುಂದೆ ಏನಾದರೂ ಅಪರಾಧ ಆದರೆ ಅದನ್ನ ಪೊಲೀಸ್ನವರಿಗೆ ತಲುಪಿಸುವಂತ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ದಿನಚರಿಯನ್ನು ನಾವು ಪ್ರಾರಂಭಿಸಬೇಕು. ಇನ್ನೊಂದು, ನಾನು ನ್ಯಾಯಾಧೀಶನಾಗಿ ನನ್ನ ಅನುಭವಕ್ಕೆ ಬಂದಂತಹ ಒಂದು 10 ವರ್ಷಗಳ ಕಾಲ ಅದಕ್ಕಿಂತ ಮುಂಚೆ ನಾವು ವಕೀಲರಾಗಿದ್ದಾಗ ಯಾವಾಗಲೂ ನಾವು ಆರೋಪಿತರ ಪರವಾಗಿ ನಮಗೆ ಪ್ರಕರಣಗಳನ್ನು ನಡೆಸುವಂತ ಅವಕಾಶಗಳು ಬರ್ತಾ ಇತ್ತು. ಸೇವೆಗೆ ಸೇರಿದ ಮೇಲೆ ಪೊಲೀಸರನ್ನ ನಾವು ಹತ್ತಿರದಿಂದ ಗಮನಿಸ್ತೇವೆ. ಅವರು ಎಷ್ಟು ಕಷ್ಟಪಟ್ಟು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮಾಡಿ ಸಾಕ್ಷಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಒಂದು ಅಂತಿಮ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ದುರದೃಷ್ಟಕರ ಅಂತ ಹೇಳಿದ್ರೆ, ಒಂದು ಅಪರಾಧ ಪ್ರಕರಣದಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಆ ವಿಕ್ಟಿಮ್ಸ್ ಯಾರಿರ್ತಾರೆ, ಆ ಒಂದು ಅಪರಾಧ ಪ್ರಕರಣದ ವಿಕ್ಟಿಮ್ಸ್ ಯಾರಿರ್ತಾರೆ, ಅವರ ಕ್ಲೋಸ್ ರಿಲೇಟಿವ್ಸ್ ಹಿಡಿದು ಎಲ್ಲರೂ ಬಂದು ಹಾಸ್ಟೆಲ್ ಆಗಿರ್ತಾರೆ, ಸಾಕ್ಷಿ ಕೊಡೋದಿಲ್ಲ. ಪೊಲೀಸರು ರಾತ್ರಿ ಹಗಲು ನಿದ್ದೆಗೆಟ್ಟು ಮಾಡಿದಂತಹ ಆ ಕೆಲಸ ವೇಸ್ಟ್ ಆಗಿಬಿಡುತ್ತೆ. ನ್ಯಾಯಾಲಯಗಳಲ್ಲಿ ಖುಲಾಸೆಗಳಾಗುತ್ತೆ. ಸಾರ್ವಜನಿಕರಿಗೆ ಯಾಕೆ ಆ ರೀತಿ ಅಪರಾಧ ಪ್ರಕರಣಗಳು ಕನ್ವಿಷನ್ ಆಗೋದಿಲ್ಲ, ಅಕ್ವಿಟಲ್ ರೇಟ್ಸ್ ಜಾಸ್ತಿ ಇಲ್ಲಿ ಗೊತ್ತಾಗೋದಿಲ್ಲ. ನ್ಯಾಯಾಲಯದಲ್ಲಿ ಸಾಕ್ಷಿ ಬಂದರೆ ಮಾತ್ರ ನಾವು ಕನ್ವಿಷನ್ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕನ್ವಿಷನ್ ಕೊಡೋದಕ್ಕೆ ಬರೋದಿಲ್ಲ. ನನ್ನ ಮನವಿ ಏನಂತ ಹೇಳಿದ್ರೆ, ಎಲ್ಲ ಸಾರ್ವಜನಿಕರಾಗಿ ನಾವು ದೇಶದ ನಾಗರಿಕರಾಗಿ ಒಂದು ವ್ಯವಸ್ಥೆಯನ್ನು ಬಲಪಡಿಸಬೇಕಿದೆ, ನಮ್ಮ ಸಹಕಾರ ಕೊಡಬೇಕು. ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ
ಮತ್ತು ಹುತಾತ್ಮರನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ